25ನೇ ತಾರೀಕು ಮಧ್ಯಾಹ್ನ 3:30ಕ್ಕೆ ನನ್ನ ಫೋನ್ ಹ್ಯಾಕ್ ಆಗಿತ್ತು. ಫ್ಲಿಪ್ಕಾರ್ಟ್ OTPಗಳು ಬರಲು ಶುರುವಾದವು. ನನ್ನ ಕ್ರೆಡಿಟ್ ಕಾರ್ಡ್ನಿಂದ 28,400ಗಳನ್ನು ಪಡೆಯಲು OTP ಬಂತು. ಮತ್ತೊಂದು OTP ಕೂಡ ಬಂತು. ನಂತರ ಫೋನ್ಪೇ ಲಾಗಿನ್ ಆಗಿ OTP ಬಂತು. ಇದು ನಡೆದಿತ್ತು. ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ. 24ನೇ ತಾರೀಕು ಮಧ್ಯಾಹ್ನ 1:30ಕ್ಕೆ ಒಂದು ಗ್ರೂಪ್ನಲ್ಲಿ ಒಂದು ಅಪ್ಲಿಕೇಶನ್ ಅನ್ನು ಕಳುಹಿಸಿ ಅದರ ಜೊತೆಗೆ ಇದನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಎಂದು ಬಂದಿತ್ತು. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಸೀದಾ ಕ್ರೋಮ್ ಬ್ರೌಸರ್ ಓಪನ್ ಆಗಿ ಆಕ್ಸಿಸ್ ಬ್ಯಾಂಕ್ ಲಾಗಿನ್ ಪೇಜ್ ಓಪನ್ ಆಗಿತ್ತು. ಏನೋ ತಪ್ಪಾಗಿ ಆಗಿರಬಹುದು ಎಂದು ಮತ್ತೊಮ್ಮೆ ಕ್ಲಿಕ್ಕಿಸಿ ನೋಡಿದೆ. ಮತ್ತೆ ಆಕ್ಸಿಸ್ ಬ್ಯಾಂಕ್ ಪೇಜ್ ಓಪನ್ ಆಯಿತು. ನನಗೆ ಸಂದೇಶವನ್ನು ಕಳಿಸಿದವರಿಗೆ ನೀವು ಕಳಿಸಿರುವುದು ಯಾವುದೋ ತಪ್ಪು ಸಂದೇಶವಾಗಿದೆ, ದಯವಿಟ್ಟು ಸರಿಯಾಗಿ ಪರಿಶೀಲಿಸಿ ಎಂದು ಹೇಳಿದೆ. ಅಂಗಡಿಯಲ್ಲಿ ಗಿರಾಕಿಗಳು ಇದ್ದಿದ್ದರಿಂದ ನಾನು ಮರೆತು ಅಲ್ಲಿಗೆ ಸುಮ್ಮನಾದೆ. 25ನೇ ತಾರೀಕು ಮಧ್ಯಾಹ್ನ 3:30ಕ್ಕೆ ಫ್ಲಿಪ್ಕಾರ್ಟ್ನಿಂದ OTP ಬಂದಿತ್ತು. ಲಾಗಿನ್ಗಾಗಿ 15ರಿಂದ 20 ಸೆಕೆಂಡ್ ಒಳಗಾಗಿ 28,400ಗಳು ಕಡಿತಗೊಳಿಸಲು ಆಕ್ಸಿಸ್ ಬ್ಯಾಂಕ್ನಿಂದ ಮತ್ತೊಂದು 20 ಸೆಕೆಂಡ್ ಒಳಗೆ 28,400ಗಳನ್ನು ಕಡಿತಗೊಳಿಸಲು ಇನ್ನೊಂದು OTP ಬಂದಿತ್ತು. ನಾನು ತಕ್ಷಣವೇ ಫ್ಲಿಪ್ಕಾರ್ಟ್ ಅಕೌಂಟ್ ಅನ್ನು ಓಪನ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗಿ ಫ್ಲಿಪ್ಕಾರ್ಟ್ ಅನ್ನು ಡಿಆಕ್ಟಿವೇಟ್ ಮಾಡಿದೆ. ಮತ್ತೆ ನನಗೆ ಫ್ಲಿಪ್ಕಾರ್ಟ್ ಲಾಗಿನ್ ಆಗಲು OTP 2 ಬಾರಿ ಬಂದಿತ್ತು. 3:32ಕ್ಕೆ ಫೋನ್ಪೇ ಲಾಗಿನ್ಗಾಗಿ OTP ಬಂದಿತ್ತು. ನಾನು ತಕ್ಷಣವೇ ನನ್ನ ಫೋನ್ ಅನ್ನು ಫ್ಲೈಟ್ ಮೋಡ್ಗೆ ಹಾಕಿದೆ. ಪೂರ್ತಿಯಾಗಿ ಪರಿಶೀಲಿಸಿದಾಗ ನನಗೆ ಬರುತ್ತಿರುವ ಎಲ್ಲ ಮೆಸೇಜ್ಗಳು ಇನ್ಯಾವುದೋ ಗೊತ್ತಿಲ್ಲದ ನಂಬರ್ಗೆ ಫಾರ್ವರ್ಡ್ ಆಗುತ್ತಿತ್ತು. 24ನೇ ತಾರೀಕಿನಿಂದ 25ನೇ ತಾರೀಕಿನ ತನಕ ಒಟ್ಟು 26 ಗಂಟೆಗಳ ಕಾಲ ನನಗೆ ಬರುವ ಎಲ್ಲ ಸಂದೇಶಗಳು ಆತನಿಗೆ ರವಾನೆಯಾಗಿತ್ತು. ಆತನಿಗೆ ನನ್ನ ಯಾವ ಬ್ಯಾಂಕ್ ಅಕೌಂಟ್ನಲ್ಲಿ ಎಷ್ಟು ಹಣವಿದೆ, ಯಾವ ಕ್ರೆಡಿಟ್ ಕಾರ್ಡ್ನಲ್ಲಿ ಎಷ್ಟು ಹಣವಿದೆ ಪ್ರತಿಯೊಂದು ತಿಳಿದಿತ್ತು. ಫ್ಲೈಟ್ ಮೋಡ್ಗೆ ಹಾಕಿದ ತಕ್ಷಣ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅಲ್ಲಿ ನನಗೆ ಯಾವುದೇ ತರಹದ ಸಹಾಯ ಸಿಗಲಿಲ್ಲ. ಕೂಡಲೇ ನನ್ನ ಫೋನಿನಲ್ಲಿ ಇದ್ದ ಎಲ್ಲ ಬ್ಯಾಂಕ್ ಖಾತೆಗಳು, ನನ್ನ ತಂದೆಯ, ನನ್ನ ಹೆಂಡತಿಯ ಎಲ್ಲ ಖಾತೆಗಳನ್ನು ಫ್ರೀಸ್ ಮಾಡಿಸಿದೆ. ನಂತರ ಆತನನ್ನ ಬ್ಲಾಕ್ ಮಾಡಿದೆ. ಫ್ಲೈಟ್ ಮೋಡಿಂದ ಹೊರಗೆ ತೆಗೆದು ನೋಡಿದರೆ ಮತ್ತೆ ಬರುತ್ತಿರುವ ಎಲ್ಲ ಸಂದೇಶಗಳು ಆತನಿಗೆ ರವಾನೆ ಆಗುತ್ತಿರುವುದರಿಂದ ಮತ್ತೆ ಫ್ಲೈಟ್ ಮೋಡಿನಲ್ಲಿಯೇ ಇಟ್ಟಿದ್ದೆ. 24 ಗಂಟೆಗಳು ಕಳೆದರೂ ನನಗೆ ಏನೂ ಪರಿಹಾರ ಸಿಗಲಿಲ್ಲ. ನಂತರ ಸೈಬರ್ ಕ್ರೈಮ್ ಪೋರ್ಟ್ನಲ್ಲಿ ನಡೆದಿದ್ದನ್ನು ಕಂಪ್ಲೀಟ್ ಆಗಿ ರಿಜಿಸ್ಟರ್ ಮಾಡಿದೆ. ಎಸ್ಕಾನ್ ಬೋಟ್ ರಿಮೂವಲ್ ಆ್ಯಪ್ ಸೈಬರ್ ಕ್ರೈಮ್ ಪೋರ್ಟ್ನಲ್ಲಿ ನೋಡಿದೆ ಹಾಗೂ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೋಡಿದಾಗ ನನಗೆ ತಿಳಿಯದ ಹಾಗೆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಆಗಿತ್ತು. ಅದು ನನಗೆ ಬರುವ ಎಲ್ಲ ಸಂದೇಶಗಳು ಒಂದು ನಂಬರ್ಗೆ ಕಳಿಸುವಂತದ್ದಾಗಿತ್ತು. ಅದನ್ನು ತೆಗೆದ ನಂತರ ನನ್ನ ಫೋನ್ ಸರಿಯಾಗಿದೆ. ಆದರೂ ನಾನು 24ರಿಂದ 48 ಗಂಟೆಗಳ ಕಾಲ ಫೋನನ್ನು ಫ್ಲೈಟ್ ಮೋಡಿನಲ್ಲಿಯೇ ಇಟ್ಟಿದ್ದೆ. ಇದನ್ನು ನಾನು ಹಂಚಿಕೊಳ್ಳುತ್ತಿರುವುದು ಬೇರೆಯವರೊಂದಿಗೆ ಇದನ್ನು ನಡೆದಾಗ ನೀವು ಏನು ಮಾಡಬೇಕೆಂಬುದನ್ನು ತಿಳಿದುಕೊಳ್ಳಲಿ ಎಂದು. ದಯವಿಟ್ಟು ಈ ರೀತಿ ಬಲಿಯಾಗದಿರಿ. ಸ್ನೇಹಿತರೇ ಆಗಲಿ ಯಾರಾದರೆ ಆಗಲಿ ಕಳಿಸುವ ಯಾವುದೇ ಲಿಂಕ್ಗಳನ್ನು ಕ್ಲಿಕ್ ಮಾಡದಿರಿ. ಇಲ್ಲಿ ಯಾವುದೇ ಬ್ಯಾಂಕಿನವರಾಗಲಿ ಪೊಲೀಸವರಾಗಲಿ ಸಹಾಯಕ್ಕೆ ಬರುವುದಿಲ್ಲ. ಒಮ್ಮೆ ನಿಮ್ಮ ಹಣ ಕಳೆದುಕೊಂಡಲ್ಲಿ ಮತ್ತೆ ಮರಳಿ ಬರಲು ಸಾಧ್ಯವೇ ಇಲ್ಲ. ಇಂತಿ ಉಲ್ಲಾಸ್. ಸರ್ ನೋಡಿ, ಇದು ಟ್ಯೂಸ್ಡೇ ನನಗೆ ಮನಿ ರಿಸೀವ್ಡ್ ಅಂತ ಬಂದಿದೆ. ಆಮೇಲೆ ನಾನು ಸೆಂಡ್ ಮಾಡಿದ್ದೀನಿ. ಅದಾದಮೇಲೆ ನನಗೆ ಸ್ಟಾರ್ಟ್ ಆಗಿರೋದು ಇದು OTPs. ಅದಾದಮೇಲೆ 28,500 2 ಸಲ ಬಂದಿದೆ. ಫ್ಲಿಪ್ಕಾರ್ಟ್ ಮತ್ತು ನಾನು ಅದು ತಕ್ಷಣ ಇದು ಮಾಡಿದ್ನಲ್ಲ, ಡಿಆಕ್ಟಿವೇಟ್ ಮಾಡಿದ್ಮೇಲೆ ಮತ್ತೆ 2 ಸಲ ಟ್ರೈ ಮಾಡಿದ್ದೇನೆ. ಅದಾದಮೇಲೆ ಫೋನ್ಪೇ ಲಾಗಿನ್. ಮತ್ತು ನಾನು 5:15 ಹತ್ತಿರ 5:50ಕ್ಕೆ ಮಾಡಿದಾಗ ಮಿಸ್ ಕಾಲ್ ಅಲರ್ಟ್ ಹೋಗಿದೆ. ಹೋಗಿದ ತಕ್ಷಣ ಅವನು ಮತ್ತೆ ಟ್ರೈ ಮಾಡ್ತಾನೆ, ಬಿಟ್ಟೇ ಇಲ್ಲ ಅವನು. ನೋಡಿ ಇಲ್ಲಿ ಮತ್ತೆ OTPs ಫ್ಲಿಪ್ಕಾರ್ಟ್ ಅಕೌಂಟ್ದು 39,200ಕ್ಕೆ ಇನ್ನೊಂದು ಸಲ ಟ್ರೈ ಮಾಡ್ತಾನೆ. ಮತ್ತು ಇದು ಯಾವುದು ಫೋನ್ಪೇದು, ಮೊಬಿಕ್ವಿಕ್ದು, ಈ ಥರ ಕಂಟಿನ್ಯೂ ಟ್ರೈ ಮಾಡಿದ್ದಾನೆ. ಇದಾದ ಮೇಲೆ ಇನ್ನೊಂದು ತೋರಿಸ್ಬೇಕು ನಿಮಗೆ. ಫ್ಲಿಪ್ಕಾರ್ಟಲ್ಲಿ ಏನು ಮಾಡಿದ ಅಂದರೆ ಆರ್ಡರ್ಸ್ಗೆ ಹೋದರೆ ನೋಡಿ, ಇವೆಲ್ಲ ಡಿಜಿಟಲ್ ಕಾರ್ಡ್ಸ್ಗಳು ಆರ್ಡರ್ ಪ್ಲೇಸ್ ಮಾಡಿರೋದು. 9,800ದ್ದು 4 ಕಾರ್ಡ್ ಒಂದೇ ಸಲ. ಈ ಥರ ಒಟ್ಟು 12 ಸಲ ಟ್ರೈ ಮಾಡಿದ್ದಾನೆ. ಬಟ್ ಯಾವುದೂ ಸಕ್ಸಸ್ ಆಗಿಲ್ಲ. ಯಾಕಂದರೆ ನಾನು ತಕ್ಷಣ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡಿ ನಾನು ಸೇಫ್ ಆಗಿದ್ದೀನಿ. ಈ ಥರ ಈಗ ಆಲ್ರೆಡಿ ತುಂಬ ಜನರು ಫೋನ್ಗಳಲ್ಲಿ ಹ್ಯಾಕ್ ಮಾಡಿದ್ದಾರೆ.
ಅವ್ರನ್ನ ಅಬ್ಸರ್ವೇಷನ್ ಇಟ್ಕೊಂಡಿರ್ತಾರೆ. ಯಾವಾಗ ಅವ್ರ ಅಕೌಂಟಿಗೆ ಅಮೌಂಟ್ ಬಂತು ಅಂತ ಗೊತ್ತಾಗುತ್ತೆ, ರಾತ್ರಿ ಆಯಿತು, ಯಾವಾಗಾದ್ರು ಮಲಗಿದ್ದಾಗಲೋ ಏನಾದ್ರು ಆದರೆ ಗೊತ್ತೇ ಆಗೋಲ್ಲ. ನಿಮ್ಮ ದುಡ್ಡು ಯಾವಾಗ ಹೋಗಿದೆ, ಹೆಂಗೆ ಹೋಯ್ತು, ಏನಾಯಿತು ಅಂತ ಗೊತ್ತೂ ಆಗೋಲ್ಲ. ಯಾವುದೇ ಥರ ಕಂಡು ಹಿಡಿಯೋಕ್ಕೂ ಆಗೋಲ್ಲ, ಅಮೌಂಟ್ನ ವಾಪಸ್ ತರೋಕ್ಕೂ ಆಗೋಲ್ಲ. ಈ ಥರ ಇದೆ ಕಂಡೀಷನ್.